ನಮಸ್ಕಾರ ಸ್ನೇಹಿತರೆ. 90ರ ದಶಕದಲ್ಲಿ ಈ ನಟಿಯ ಚಿತ್ರಗಳಿಗೆ ಅಪಾರ ಕ್ರೇಜ್ ಇತ್ತು. ಒಂದು ಕಾಲದಲ್ಲಿ ಅವರು ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಸ್ಟಾರ್ ನಟಿಯಾಗಿದ್ರು. ಅವರು ಹೆಚ್ಚಾಗಿ ಮಹಿಳಾ ಪ್ರಧಾನ ಸಿನಿಮಾಗಳಲ್ಲೂ ನಟಿಸಿದರು. ಆದರೆ ಅವರ ಜೀವನದಲ್ಲಿ ಅನೇಕ ಕಷ್ಟಗಳನ್ನ ಎದುರಿಸಿದರು. ಈ ನಾಯಕಿ ಬೇರೆ ಯಾರೂ ಅಲ್ಲ, ಕರಿಷ್ಮಾ ಕಪೂರ್. ಒಂದು ಕಾಲದಲ್ಲಿ ಬಾಲಿವುಡ್ ನಲ್ಲಿ ಮಿಂಚುತ್ತಿದ್ದ ತಾರೆಯಾಗಿದ್ದ ಕರಿಷ್ಮಾ 90ರ ದಶಕದಲ್ಲಿ ಭಾರಿ ಕ್ರೇಜ್ ಆಗಿದ್ರು. ಪ್ರೇಮ ಕೈದಿ ಚಿತ್ರದ ಹಿಂದಿ ರೀಮೇಕ್ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ ಅವರು ಸತತ ಯಶಸ್ಸಿನೊಂದಿಗೆ ತಾರೆಯಾಗಿ ಬೆಳೆದರು. ಗೋವಿಂದ ಜೊತೆ ಜೋಡಿಯಾಗಿ ನಟಿಸಿದ್ದರೆ ಬಾಕ್ಸ್ ಆಫೀಸ್ ನಡಗಿಸುತ್ತಿತ್ತು. ಆದರೆ ಮದುವೆಯ ನಂತರ ಕರಿಷ್ಮಾ ಸಿನಿಮಾಗಳಿಂದ ದೂರ ಉಳಿದರು. ನಟಿ ಸಂದರ್ಶನವೊಂದರಲ್ಲಿ ತಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ದುರಂತ ಅನುಭವಗಳನ್ನ ಬಹಿರಂಗಪಡಿಸಿದರು. ಮದುವೆಯೇ ತನ್ನ ಜೀವನದಲ್ಲಿ ಮಾಡಿದ ದೊಡ್ಡ ತಪ್ಪು ಎಂದು ಅವರು ಸ್ಪಷ್ಟಪಡಿಸಿದರು. ಏಕೆಂದರೆ ಅದಾದ ನಂತರ ಅವರು ಪ್ರತಿದಿನ ಮಾನಸಿಕ ಮತ್ತು ದೈಹಿಕ ನೋವಿನಲ್ಲಿ ಬದುಕುತ್ತಿದ್ದರು ಎಂದು ಹೇಳಿದರು. ಮದುವೆಯಾದ ನಂತರ ಸಂಜಯ್ ಕಪೂರ್ ಕಿರುಕುಳ ನೀಡಲು ಪ್ರಾರಂಭಿಸಿದರು ಎಂದು ಕರಿಷ್ಮಾ ಹೇಳಿದ್ದಾರೆ. ನಿರ್ದಿಷ್ಟವಾಗಿ ಹೇಳುವುದಾದರೆ ಅವನು ತನ್ನ ಸ್ನೇಹಿತರೊಂದಿಗೆ ದೈಹಿಕವಾಗಿ ಒಂದಾಗಲು ಒತ್ತಾಯಿಸಿದನು, ಮಾನಸಿಕವಾಗಿ ಹಿಂಸೆ ನೀಡಿದನು, ನಿರಾಕರಿಸಿದಾಗ ಒದೆಯುತ್ತಿದ್ದ ಎಂದು ಅವರು ಗಂಭೀರ ಆರೋಪಗಳನ್ನ ಮಾಡಿದರು. ಅಷ್ಟೇ ಅಲ್ಲ, ತನ್ನ ಹನಿಮೂನ್ ಸಮಯದಲ್ಲಿಯೂ ಸಹ ಅವನು ತನ್ನನ್ನು ಹರಾಜಿಗೆ ಹಾಕುತ್ತಿರುವಂತೆ, ಅವಳಿಗೆ ಬೆಲೆ ಹೇಳುತ್ತಿರುವಂತೆ ನಡೆಸಿಕೊಂಡನೆಂದು ಅವರು ನೋವಿನಿಂದ ವಿವರಿಸಿದರು. ಇದು ತನ್ನ ಜೀವನದಲ್ಲಿ ಎಂದಿಗೂ ಮರೆಯಲಾಗದ ಕಹಿ ನೆನಪು ಎಂದು ಅವರು ಹೇಳಿದ್ದಾರೆ. ಮದುವೆಯ ನಂತರವೂ ಸಂಜಯ್ ತನ್ನ ಮೊದಲ ಪತ್ನಿಯೊಂದಿಗೆ ದೈಹಿಕ ಸಂಬಂಧ ಮುಂದುವರಿಸಿದ್ದ. ತಾನು ವಿರೋಧಿಸಿದಾಗಲೆಲ್ಲ ಅವನು ತನ್ನ ಮೇಲೆ ಹಲ್ಲೆ ಮಾಡುತ್ತಿದ್ದಾನೆಂದು ಮತ್ತು ಅವನ ತಾಯಿ ಕೂಡ ಅನೇಕ ಸಂದರ್ಭಗಳಲ್ಲಿ ತನಗೆ ಚಿತ್ರಹಿಂಸೆ ನೀಡಿದ್ದಾಳೆಂದು ಕರಿಷ್ಮಾ ಹೇಳಿಕೊಂಡಿದ್ದಾರೆ. 10 ವರ್ಷಗಳಿಗೂ ಹೆಚ್ಚು ಕಾಲ ಈ ನರಕ ಯಾತನೆ ಜೀವನವನ್ನ ಸಹಿಸಿಕೊಳ್ಳಬೇಕಾಯಿತು ಎಂದು ಕರಿಷ್ಮಾ ಹೇಳಿದರು. ಕೊನೆಗೆ ಬಹಳಷ್ಟು ಕಷ್ಟಗಳ ನಂತರ ಅವರು ಸಂಜಯ್ ಕಪೂರ್ ಅವರನ್ನ ವಿಚ್ಛೇದನ ಮಾಡಿದರು. ಅವರು 2003ರಲ್ಲಿ ವಿವಾಹವಾದರು ಮತ್ತು 2016ರಲ್ಲಿ ವಿಚ್ಛೇದನ ಪಡೆದರು. ಕರಿಷ್ಮಾ ಅವರಿಗೆ ಪ್ರಸ್ತುತ 2 ಮಕ್ಕಳಿದ್ದಾರೆ. ಇಬ್ಬರು ಅವರೊಂದಿಗೆ ಇದ್ದಾರೆ. ಸ್ನೇಹಿತರೆ, ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.